ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ರಾಜ್ಮಾ ಕರಿ ಅಂದರೆ ನಾವು ನಾರ್ತ್ ಟ್ರಿಪ್ಪಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಟ್ರಾವೆಲ್ ಸ್ಟೋರಿ, ಅಲ್ಲಿ ಹೋದಾಗ ನಮಗೆ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಏನು ಸ್ವಲ್ಪ ಈಸಿಯಾಗಿ ಅವೈಲೇಬಿಲಿಟಿ ಎಲ್ಲ ಕಡೆ ಸಿಗುವಂಥ ಕಾಮನ್ ಡಿಶ್ ಇದು. ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ. ಇವಾಗ ರಾಜ್ಮಾನ ಏನು ಒಂದು 8 to 12 hours ನೆನ್ಗಾಕೊಂಡಿದ್ದೀನಿ ಚೆನ್ನಾಗಿ. ಅದನ್ನು ಇವಾಗ ಕುಕ್ಕರಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಆಮೇಲೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಸಾಲ್ಟು. ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ನಾವು ಹಾಕ್ಕೊಳ್ಳೋಣ. ನಾನಿವಾಗ ಇಲ್ಲೊಂದು 1/4 kg ಜಾಸ್ತಿ ಇದೆ, ಅರ್ಧ kg ಕಡಿಮೆ ಇದೆ, ಅಷ್ಟು ತೊಗೊಂಡಿದ್ದೀನಿ ರಾಜ್ಮಾನ. ಅದಕ್ಕೆ ಸ್ವಲ್ಪ ಕೆಲವು ಟೈಮ್ ಏನಾಗುತ್ತೆ ರಾಜ್ಮಾ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ ನೀವು ಒಂದು ಅರ್ಧ ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸೇರಿಸ್ಕೊಳ್ಳೋಣ, 1 ಸ್ಪೂನೇ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಸೇರಿಸ್ಕೊಂಡ್ಬಿಟ್ಟು ಇದು ಮುಳುಗೋವಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕೋತಾ ಇದ್ದೀನಿ, ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಕಂಪ್ಲೀಟ್ ಈ ಥರ ಮುಳುಗಬೇಕು. ಆ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಕ್ಲೋಸ್ ಮಾಡೋಣ. ಇವಾಗ ಈ ಥರ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನ ಕುಕ್ಕರ್ ವಿಷಲ್ ಆಗೋ ಒಂದು 5 ವಿಷಲ್ ಹಾಕ್ಸ್ಕೊಳ್ಳಿ ಚೆನ್ನಾಗಿ. ಅವಾಗ ಚೆನ್ನಾಗಿ ಬೇಯುತ್ತೆ, ಅದು ಸ್ವಲ್ಪ ಸಾಫ್ಟ್ ಆಗಿ. ನಾನು ತೋರಿಸ್ತೀನಿ ನಿಮಗೆ. ಅದು ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಕಡಾಯಿ ಇಟ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಕುಕ್ಕರ್ ಸೈಡ್ ಇಡೋಣ. ಅದಕ್ಕೆ ಮುಂಚೆ ಸ್ವಲ್ಪ ರೈಸ್ಗೆ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಇಲ್ಲಿ ಜೀರಾ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇದಕ್ಕೆ ಜೀರಾ ರೈಸೇನೆ. ರಾಜ್ಮಾ ಕರಿಗೆ ಜೀರಾ ರೈಸು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಅದಕ್ಕೋಸ್ಕರ ಜೀರಾ ರೈಸ್ಗೆ ಬಾಸ್ಮತಿ ರೈಸು ಮತ್ತು ರೆಗ್ಯುಲರ್ ರೈಸ್ ಸೇರಿಸ್ಕೊಂಡು ಇದಕ್ಕೆ ರೈಸ್ ಇಟ್ಕೊಂಡಿದ್ದೀನಿ. ನಿಮಗೆ ಏನಾದ್ರು ರೆಸಿಪಿ ಬೇಕು ಅಂತ ಅಂದರೆ ಜೀರಾ ರೈಸ್ದು ನೆಕ್ಸ್ಟ್ ಟೈಮ್ ನಂಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಅದಕ್ಕೆ ಮುಂಚೆ ನಾನು ಈ ಕುಕ್ಕರ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 5 ವಿಷಲ್ಸ್ ಹಾಕೊಳ್ಳಿ. ಅಷ್ಟೊತ್ತಿಗೆ ಒಂದು ಕಡಾಯಿ ಇಟ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನಾನಿವತ್ತು ಇದಕ್ಕೆ ಬೇಕಾಗಿರುವಂಥ ಎಣ್ಣೆ ಏನಂದ್ರೆ ಇದು ಸಾಸಿವೆ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾರ್ತ್ ಇಂಡಿಯಾನಲ್ಲಿ ಸಾಸಿವೆ ತುಂಬ ಆಯಿಲ್ ಯೂಸ್ ಮಾಡೋದು. ಮೋಸ್ಟ್ ಏನು ವೆದರ್ಗೆ ಕಂಡೀಷನ್ ಎಲ್ಲ ತುಂಬ ಕೋಲ್ಡ್ ಇರೋದ್ರಿಂದ ಇದು ಸ್ವಲ್ಪ ಹೀಟ್ ಬಾಡಿಗೆ, ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಈ ಥರ ನಾರ್ತ್ ಇಂಡಿಯನ್ ಏನಾದರೂ ನೀವು ಇಂಡಿಯಾದಲ್ಲಿ ಮಾಡೋವಂಥದ್ದು ಫುಡ್ಗೆ ಬೇಕಾಗಿರೋದು ಎಣ್ಣೆ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಾಸಿವೆ ಎಣ್ಣೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅಲ್ಲಿ ಥರ ಒರಿಜಿನಲ್ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಅದೇ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಾದರೆ ನಿಮ್ಮ ನಾರ್ಮಲ್ ಯಾವ ಎಣ್ಣೆ ಇರುತ್ತೆ ನಿಮ್ಮ ಮನೇಲಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಏನು ಮಾಡೋಣ ಅಂದರೆ, ನಾನು ಇದೇನು ಮಸಾಲೆ ತೋರಿಸ್ತೇನೆ ನಾನು ನಿಮಗೆ. ಈ ಮಸಾಲೆ ಏನಿದೆ ಇದು ಒಂದು 3 ಕಾಳುಮೆಣಸು. ಸುಮ್ಮನೆ ನಾನು ಇವಾಗ ಗರಂ ಮಸಾಲಾನು ಯೂಸ್ ಮಾಡ್ತಿದ್ದೀನಿ, ತೋರಿಸ್ತೀನಿ ಅದನ್ನೆಲ್ಲ. ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು 1-2 ಲವಂಗ ಮತ್ತು ಏಲಕ್ಕಿ, ಆಮೇಲೆ ಒಂದು 3 ಮೆಣಸು ತೊಗೊಂಡಿದ್ದೀನಿ. ಹಾಗೆ ಒಂದು ಎಲೆ ತೊಗೊಂಡಿದ್ದೀನಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು ಇದನ್ನು ಸ್ವಲ್ಪ ಬೆಚ್ಚು ಮಾಡಿಕೊಂಡು, ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರ್ಕೊಂಡು ಆಮೇಲೆ ರುಬ್ಬಕ್ಕೆ ತಗೊಳ್ಳೋಣ. ನೋಡಿ, ಇವಾಗ ಇದನ್ನು ಸ್ವಲ್ಪ ಬೆಚ್ಚಗಾಗಿ ಹುರ್ಕೊಂಡಿದೆ. ಇದನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳಿಕ್ಕೆ. ಮಸಾಲೆ ರುಬ್ಲಿಕ್ಕೆ ಇದು ಎಣ್ಣೆ ಇವಾಗ ಕಾದಿದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ, ಬಿಕಾಸ್ ಬಾಯಿ ಜೀರಿಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಇದೀಗ ಚಟಪಟ ಅಂತು. ಈಗ ಅಷ್ಟೊತ್ತಿಗೆ ಈರುಳ್ಳಿ ಹೆಚ್ಕೊಳ್ಳೋಣ. ಇದನ್ನ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು, ಅದು ಜೀರಿಗೆ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕಿ, ಬಿಕಾಸ್ ಅದು ಜೀರಿಗೆದು ಒಂದು ಫ್ಲೇವರ್ ಬರುತ್ತೆ. ಅದು ಸ್ವಲ್ಪ ಎಣ್ಣೆನಲ್ಲಿ ಹಾಕಿಕೊಂಡ್ರೆ ಚೆನ್ನಾಗಿ ಚಟಪಟ ಅಂತ ಆದರೆ, ಅದಕ್ಕೋಸ್ಕರ ನಾನು 3 ಈರುಳ್ಳಿ ತಗೋತಾ ಇದ್ದೀನಿ. ಅದ್ರಲ್ಲಿ 1 ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಜೀರಿಗೆಗೆ ಏನು ಚಟಪಟ ಅಂತೂ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಒಂದೇ ಒಂದು ಟೊಮೆಟೊ ಕೂಡ ಅದೇ ರೀತಿ ಚಿಕ್ಕ
ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮಾಡಿಸ್ಕೊಳ್ಳೋಣ. ಸ್ವಲ್ಪ ಮಾತ್ಕೊಳ್ಳಿ ಈರುಳ್ಳಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಎಷ್ಟು ಒಂದು ಸ್ಪೂನ್ ಅಷ್ಟು, 1.5 ಸ್ಪೂನೇ ಹಾಕ್ಕೊಳ್ಳಿ. ನಂದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಂದು ಗ್ರೇವಿ ಸ್ವಲ್ಪ ಜಾಸ್ತಿ ಬರಬೇಕು, ಅದಕ್ಕೋಸ್ಕರ ಮನೆಯಲ್ಲಿ. ಇವಾಗ ನಾನು ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಈ ಶುಂಠಿ ಕೂಡ ಸ್ವಲ್ಪ ಹೆಚ್ಕೊಳ್ಳಿ. ಈರುಳ್ಳಿ ಮಾಡ್ತಾ ಇರಲಿ ಅಷ್ಟೊತ್ತಿಗೆ ಈ ಶುಂಠಿನ ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಈ ಮಸಾಲ ರುಬ್ಬೋದಕ್ಕೆ ಏನು ತೊಗೊಂಡಿದ್ದೀನಿ ಅದ್ರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಎರಡು ಈರುಳ್ಳಿ ಏನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ರಫ್ ಆಗಿ ಈ ಥರ ಕಟ್ ಮಾಡ್ಕೊಳ್ಳಿ. ರಫ್ ಕಟ್ ಮಾಡಿಕೊಂಡು ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಇದು ರಿಚ್ ಪ್ರೋಟೀನ್ ಪಲ್ಯ ಥರನೇ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮಕ್ಕಳಿಗೆ, ಮತ್ತು ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಇರೋರಿಗೆ ಅವ್ರಿಗೆಲ್ಲ ಈ ಕಿಡ್ನಿ ಬೀನ್ಸ್ ಅಂತಲೇ ಕರೀತಾರನ್ನೋರ ರಾಜ್ಮಾ, ಅದು ತುಂಬ ಒಳ್ಳೆಯದು. ಇದನ್ನು ರಫ್ ಚಾಪ್ ಮಾಡಿಕೊಂಡು ಮಸಾಲೆಗೆ ಹಾಕೋತಾ ಇದ್ದೀನಿ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಟೊಮೆಟೊ ಕೂಡ ಹೆಚ್ಚಿಟ್ಟಿರೋಣ. ಬಟ್ ಇವಾಗಲೇ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಮಸಾಲೆಗಳು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಈ ಥರ ಚಿಕ್ಕದಾಗಿ ಹೆಚ್ಚಿ ಅದು ಎಲ್ಲಾನು ರುಬ್ಬು ಹಾಕ್ಬಿಟ್ರೆ ಬಾಯಿಗೆ ಸಿಗೋದಿಲ್ಲ. ಅವಾಗ ಸ್ವಲ್ಪ ಫುಲ್ ಗ್ರೇವಿ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದೇನು ಮಸಾಲೆ ಇದೆ ಅದನ್ನು ರುಬ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಈ ಥರ ರುಬ್ಬಿದೆ. ಇವಾಗ ಅದು 3 ಮೆಣಸಿನ್ಕಾಯಿ ಅದು ಏನು ತೊಗೊಂಡಿದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದೀಗ ಥರ ನುಣ್ಣಗೆ ರುಬ್ಕೊಳ್ಳಿ. ರೆಡಿಯಾಗಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳಿ. ಈಗ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಮಾಡ್ಕೊಂಡಿದೆ. ಇದಕ್ಕೆ ಇವಾಗ ಮಸಾಲೆ ಹಾಕೋದ್ಕಿಂತ ಮುಂಚೆ ನೀವು ಒಳ್ಳೆ ಕಲರ್ ಬೇಕು ಅಂತ ಅಂದರೆ ಮಾಡ್ತಿರೋ ಇದು ರಾಜ್ಮಾ ಕರಿ ಈ ಥರ ಸ್ವಲ್ಪ ಅರಿಶಿನ ಒಂದು 10 ಸ್ಪೂನ್ ಹಾಕೋತಾ ಇದ್ದೀನಿ. ಆಮೇಲೆ ಇದು 1.5 ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿದ್ದೀನಿ. ಹಾಗೆ ಗರಂ ಮಸಾಲ ಒಂದು ಸ್ಪೂನ್, 1/4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಮ್ಚೂರ್ ಪೌಡರ್ ಅಂದರೆ ಮ್ಯಾಂಗೋದು ಪೌಡ್ರ್ ಬರುತ್ತಲ್ಲ, ಅದು ತುಂಬ ಯೂಸ್ ಮಾಡ್ತಾರೆ ನಾಲ್ಕಲ್ಲ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಅದು ಒಂದು 1/2 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ ಪೌಡ್ರು. ಕಲರ್ ಚೆನ್ನಾಗಿ ಬರಬೇಕಂದ್ರೆ ನೀವು ಬ್ಯಾಡಗಿ ಮೆಣಸಿನ ಪೌಡರ್ ಹಾಕ್ಕೊಳ್ಳಿ. ಅದಕ್ಕೆ ಕಡಿಮೆ ಖಾರ ಇರೋದ್ರಿಂದ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ, 2.5 ಸ್ಪೂನ್ ಹಾಕೋತಾ ಇದ್ದೀನಿ. ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಅಡ್ಜಸ್ಟ್ ಆಗುತ್ತೆ, ಖಾರ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಏನಿದೆ ಅದನ್ನು ಸ್ವಲ್ಪ ಈ ಥರ ಹಸಿ ವಾಸನೆ ಎಲ್ಲ ಹೋಗಿ, ನಾನು ಸ್ವಲ್ಪ ಆಯಿಲ್ ಕಡಿಮೆ ಯೂಸ್ ಮಾಡ್ತೀನಿ. ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಮಾಡ್ಕೋಬೋದು ನೀವು. ನೋಡಿ ಇದೆಲ್ಲ ಹೊಂದ್ಕೊಂತು ಈಗ ಖಾರ ಎಲ್ಲ. ಈಗ ಈ ರುಬ್ಬಿರೋ ಮಸಾಲೆ ಏನಿದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಯಾಕಂದರೆ ಮಸಾಲೆಗಳೆಲ್ಲ ಇದಾಗಬಾರ್ದಲ್ವ, ಸುಟ್ಟೋಗಬಾರ್ದು. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿಕೊಂಡು ಆಮೇಲೆ ಸ್ವಲ್ಪ ಇದೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡು ಈ ಥರ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಉರಿ ಜಾಸ್ತಿ ಮಾಡಿಕೊಂಡು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹೀಗೆ ಮಿಕ್ಸ್ ಮಾಡಿದಾದ್ಮೇಲೆ ಇದೊಂದು 1 ನಿಮಿಷ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಳ್ಳಿ.
ಆಮೇಲೆ ಈ ಟೊಮೆಟೊ ಏನು ಇನ್ನೊಂದು ಚಿಕ್ಕದು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀವಿ, ಏನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಅದರಲ್ಲಿ ಸೇರಿಸ್ಕೊಳ್ಳಿ ಮಸಾಲೆ ಜೊತೆ. ಇದು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀರು ಏನು ರುಬ್ಬಿರೋದಂತೂ ಅದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ಮೆಲ್ಲು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಏನೇ ಈ ಟೊಮೆಟೊ ತೊಗೊಂಡಿದ್ದೀನಿ, ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ ರುಬ್ಲಿಕ್ಕೆ. ಅದನ್ನು ಈ ಥರ ರಫ್ ಕಟ್ ಮಾಡಿಕೊಂಡು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಈರುಳ್ಳಿ ಘಮ ಎಲ್ಲ ಹೋಗ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಅದು ಸ್ವಲ್ಪ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಈ ಟೊಮೆಟೊ ಏನಿದೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪೇಸ್ಟ್ ಮಾಡೋದಕ್ಕಿಂತ ಮುಂಚೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ. ಈ ಹೆಚ್ಚಿರೋದು ಏನಿದೆ ಚಿಕ್ಕದಾಗಿ ಟೊಮೆಟೊದು ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆ ಟೊಮೆಟೊ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಟೊಮೆಟೊ ಈರುಳ್ಳಿ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ. ಅದು ಆ ರೀಸನ್ಸ್ಗೆ ನಾನು ಹೆಚ್ಚು ಹಾಕ್ಕೊಂಡಿದ್ದು. ಇವಾಗ ನೀವು ಅದನ್ನ ಕಟ್ ಮಾಡಿ ಈ ಥರ ಹಾಕ್ಕೊಳ್ಳೋದ್ರಿಂದ ಬಾಯಿ ಸಿಗೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇವಾಗ ಈ ಟೊಮೆಟೊ ಪ್ಯೂರಿ ಏನಿದೆ ಪೇಸ್ಟ್ ಮಾಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇದು ಕುದಿ ಬರೋದ್ರೊಳಗಡೆ ಬ್ಯಾಕ್ ಟು ಮೈ ಟ್ರಾವೆಲ್ ಸ್ಟೋರಿ ಅದು ಹೇಳ್ಬಿಡ್ತೀನಿ. ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮು ಆ ಬೈಕ್ನವ್ರು ಬಂದರು, ನಮ್ಮನ್ನು ಕೇಳಿ ಅಂದರೆ ಬಂದರು ಹತ್ರ. ನಾವು ಅದಕ್ಕೆ ಸ್ವಲ್ಪ ನೋ ಮ್ಯಾನ್ಸ್ ಲ್ಯಾಂಡ್ ಆಗಿತ್ತು, ಅದರಿಂದ ಸ್ವಲ್ಪ ಭಯ ಬಿದ್ವಿ. ಯಾರೋ ಇರ್ಬೋದು, ಆಗಲೇ ಕತ್ಲು ಬೇರೆ ಆಗ್ತಾ ಇರ್ತಲ್ವ, ಹಾಗಾಗಿ ಸೊ ನೀವು ನಂದು ಹಿಂದಿನ ರೆಸಿಪಿ ನೋಡಿಲ್ಲ ಅಂದರೆ ನಿಮಗೆ ಈ ಸ್ಟೋರಿ ಕನೆಕ್ಟ್ ಆಗುತ್ತೆ. ನಿಮಗೆ ಏನು ನಾನು ಈಗ ಹೇಳ್ತಾ ಇರೋದು ಹಿಂದಿನ ರೆಸಿಪಿ ನೋಡ್ಕೊಂಡು ಅವರು ಬಂದರು. ನಾವು ಅಷ್ಟೊತ್ತಿಗೆ ಹತ್ರ ಬರ್ತಿದ್ದಂಕಲೇ ನಾವು ಸ್ವಲ್ಪ ಅದು ನಮ್ಮ ಹತ್ರ ಏನು ಆಯುಧಗಳಿತ್ತು ಅದನ್ನೆಲ್ಲ ಇಟ್ಕೊಂಡು ರೆಡಿ ಆದ್ವಿ. ಯಾರಾದರೂ ಅಟ್ಯಾಕ್ ಬುಷ್ ಕಡೆಯಿಂದ ಯಾರಾದರೂ, ಯಾಕಂದರೆ ಒಣಗಿರೋ ಹುಲ್ಲು ಎಲ್ಲ ಕಡೆನೂ, ಸೊ ಬುಷ್ ಒಳಗಡೆಯಿಂದ ಯಾರಾದರೂ ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಲೇಟ್ ನೈಟ್ ಕೂಡ, ಲೇಟ್ ಅಂದರೆ ಸಂಜೆ ಆಗಿತ್ತಲ್ಲ, ಹಾಗಾಗಿ ಆಮೇಲೆ ಅವರು ಬಂದರು ನಮ್ಮ ಹತ್ರ. ಬಂದ್ಬಿಟ್ಟು ನಾವು ಅಂದ್ಕೊಂಡ್ವಿ ಇಲ್ಲೇ ಯಾರಾದರೂ ಹಳ್ಳಿನವ್ರೆ ಮೋಸ್ಟ್ಲಿ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಒಂದು 15 ಕಿಲೋಮೀಟ್ರ್ ಹಿಂದೆ ಹಳ್ಳಿ ಇತ್ತರಲ್ಲ ಅಲ್ಲಿ. ಸೊ ಅವ್ರನ್ನ ಕೇಳಿದ್ವಿ. ಆಮೇಲೆ ಅವ್ರು ಬಂದ್ಬಿಟ್ಟು ನಮಗೆ ಸರ್ ಇಲ್ಲಿ ಯಾರು ನೀವು ಅಂತ ಎಲ್ಲ ಕೇಳಿದರು. ನಾವು ಈ ಥರ ನೋಡ್ಕೊಳ್ಳು ಇದನ್ನು ಏನು ಅಣುಬಾಂಬು ಏನು ಇದು ಟೆಸ್ಟಿಂಗ್ ನಡೆದಿತ್ತು ಆ ಜಾಗ ನೋಡ್ಲಿಕ್ಕೆ ಬಂದಿದ್ದೀವಿ ನಾವು, ಅದು ಎಲ್ಲಿದೆ ಅಂತ ಕೇಳಿದ್ವಿ. ಸರ್ ನೀವು ಇನ್ನೊಂದು ರೋಡು ಹೋಗಬೇಕಾಗಿತ್ತು, ವಿಲೇಜಿಂದ ಸ್ಪ್ಲಿಟ್ ರೋಡ್ಸ್ ಏನು ಬಂದಿದೆ ಆರು ಅದೇನು ನೀವು ಒಳಗಡೆ ಬಂದುಬಿಟ್ಟಿದ್ದೀರಾ, ಎಡಗಡೆ ಹೋಗಬೇಕಾಗಿತ್ತು. ನಾವು ಅದಕ್ಕೆ ಮಿಸ್ ಮಾಡ್ಕೊಂಡ್ವಲ್ಲ, ಹಾಗಾದರೆ ಮತ್ತೆ ಇಲ್ಲಿ ಸಿಗಲ್ವಾ ಈ ರೋಡಲ್ಲಿ ಹೋದ್ರೆ ಅಂತ ಹೇಳಿದೆ. ಇಲ್ಲ ಸರ್ ಈ ರೋಡ್ಗೆ ಹೋದ್ರೆ ಸಿಗಲ್ಲ, ಇದು ಲಾಸ್ಟ್ ವಿಲೇಜು ಇಂಡಿಯಾ ಪಾಕಿಸ್ತಾನ ಬಾರ್ಡರಲ್ಲಿ ಒಂದು ವಿಲೇಜ್ ಇದೆ, ಅಲ್ಲಿ ಆ ವಿಲೇಜ್ ಅದು ನಮ್ಮೂರು. ನಾನು ಅದಕ್ಕೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಕತ್ಲಾದ್ಮೇಲೆ ಇರಬೇಡಿ, ಇಲ್ಲೆಲ್ಲ ವೈಲ್ಡ್ ಒಂಟೆಗಳೆಲ್ಲ ಇರುತ್ತೆ, ಅಂದರೆ ಕಾಡು ಒಂಟೆಗಳು ಆನಿಮಲ್ಸ್ ಎಲ್ಲ ಇರುತ್ತೆ. ಮಕ್ಕಳು ಬೇರೆ ಕರ್ಕೊಂಡು ಬಂದಿದ್ದೀರಾ, ನೀವು ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡಿ ಕತ್ಲಾಗೋದ್ರೊಳಗಡೆ ಅಂತ ಎಲ್ಲ ಹೇಳಿದ್ರು ಅವರು. ಆಮೇಲೆ ಸೊ ಹೆಂಗೋ ಸದ್ಯ ಆಮೇಲೆ ಕೇಳಿದ್ವಿ ಅದಕ್ಕೆ, ಆರ್ಮಿನವರು ಇಲ್ಲಿ ಯಾರೂ ಸಿಗೋದಿಲ್ವಾ, ಇಲ್ಲಿ ಮುಂದೆ ಏನಾದ್ರು ಹೋದ್ರೆ ನೋಡಲಿಕ್ಕೆ. ಸರಿ ಈ ರೋಡಲ್ಲಿ ಏನೂ ಸಿಗೋದಿಲ್ಲ, ವಿಲೇಜ್ ಸಿಗುತ್ತೆ ಲೇಟೆಂಡ್ ಆಗಿದೆ, ನೀವು ನೆಕ್ಸ್ಟ್ ರೋಡಲ್ಲಿ ಹೋಗ್ಬೇಕು ಅಂತ, ಈಗ ಸಿಗೋದಿಲ್ಲ ನಿಮಗೆ, ಮುಂದೆ ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರು ನನಗೆ. ಸೊ ಅದನ್ನು ಕೇಳಿಸ್ಕೊಂಡು ಆಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಸಿಕ್ಕಿಲ್ಲ ನಮಗೆ ನೋಡಲಿಕ್ಕೆ ಅಂತ ಹೇಳಿ. ಬಟ್ ಆದ್ರೂ ನಮಗೆ ಒಳ್ಳೆ ಏನು ಸಫಾರಿ ಥರ ಒಳ್ಳೆ ಅನಿಮಲ್ ಸೈಟ್ಸ್ ಆಯ್ತಲ್ವ, ಅದನ್ನು ಎಂಜಾಯ್ ಮಾಡಿಕೊಂಡು ಆ ಸನ್ಸೆಟ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ಸು ಹೊರಟ್ವಿ. ಏನು ವಿಲೇಜ್ ಕಡೆ ಮತ್ತೆ ತಿರುಗಿಸ್ಕೊಂಡು ನಿಧಾನಕ್ಕೆ ವಾಪಸ್ ಬಂದ್ವಿ. ವಿಲೇಜ್ ಹತ್ರ ಬಂದು ಕೇಳಿದ್ವಿ, ಯಾರೂ ಮಾತಾಡಲಿಕ್ಕೆ ಇದಿರಲಿಲ್ಲ. ಯಾಕಂತಂದರೆ ಅಲ್ಲಿ ಸ್ವಲ್ಪ ಅದು ತುಂಬ ಸೆನ್ಸಿಟಿವ್ ಏರಿಯಾ, ಯಾರಿಗೂ ಹೇಳೋಂಗಿಲ್ಲ ಅಂತ ವಿಲೇಜರ್ಸ್ಗೆ ಆರ್ಡರ್ ಆಗಿದೆ ಅಂತೆ. ಅದಕ್ಕೇ ಅಲ್ಲಿ ಹೇಳಲಿಲ್ಲ ಯಾರು ನಮಗೆ ಯಾವ ಕಡೆ ಹೋಗಬೇಕು ಏನು ಅಂತ.
ಅಂತ ಮಾತಾಡ್ಸಕ್ಕೆ ನೋಡಿದ್ವಿ, ಬಟ್ ಅವ್ರು ನಮಗೆ ರೆಸ್ಪಾಂಡ್ ಮಾಡಲಿಲ್ಲ. ಕೊನೆಗೆ ಆ ಸ್ಪ್ಲಿಟ್ ರೋಡಲ್ಲಿ ಏನು ಒಂದು ಮನೆ ಕೂಡ ಹಾಕಿದ್ದೀನಿ. ಆ ಸ್ಪ್ಲಿಟ್ ರೋಡಲ್ಲಿ ಒಂದು ಪಿಕ್ಚರಲ್ಲಿ ಒಂದು ರೀಲ್ಸಲ್ಲಿದೆ ನೋಡಿ, ಅದನ್ನು ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಆ ಮನೆಯವರು ನಮಗೆ ಹೊರಗಡೆ ಬಂದುಬಿಟ್ಟು ಸರ್ ನೀವು ನಾಳೆ ಮಧ್ಯಾಹ್ನ ಬನ್ನಿ, ನನಗೆ ಇಲ್ಲಿ ಆರ್ಮಿನವ್ರು ಪರಿಚಯ ಇದ್ದಾರೆ, ಅವ್ರಿಗೆ ಬೇಕಾದ್ರೆ ಹೇಳ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳ್ತಾರೆ. ಬಟ್ ಒಂದು ಥಿಂಗ್ ಅಂದರೆ ನಮಗೆ ಆಲ್ರೆಡಿ ಲೇಟ್ ಆಗಿತ್ತು. ನೆಕ್ಸ್ಟ್ ಡೇ ನಾವು ಅದೇ ಅವತ್ತು ನೈಟು ತುಂಬ ಲೇಟ್ ಆಗಿಬಿಡುತ್ತೆ, ಇನ್ನೇನು ಜೈಸಲ್ಮೇರ್ ಹತ್ರನೇ ಇದ್ವಿ. ಸೊ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆದರೆ ನನ್ನ ಹಸ್ಬೆಂಡು ಏನು ಮಾಡಿದ್ರು ಅಂತಂದರೆ, ವಾಪಸ್ ರೋಡಿಗೆ ಬಂದಮೇಲೆ ನಾವು ಮುಂದೆ ಹೋಗೋದ್ರ ಬದಲು ಹಿಂದಕ್ಕೆ ಒಂದು 20 ನಿಮಿಷ ಡ್ರೈವ್ ಮಾಡಿಬಿಟ್ಟು ಆಮೇಲೆ ನಮಗಲ್ಲೊಂದು ರೆಸ್ಟೋರೆಂಟ್ ಹತ್ರ ಒಂದು ಕಾರ್ನ ಮರದ ಮೇಲೆ ನಿಲ್ಲಿಸಿದ್ರು. ಆ ಮರದ ಮೇಲೆ ನಿಲ್ಲಿಸಿದ್ದು ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಇಲ್ಲ ನೀವು ಗೂಗಲ್ ಹಾಗೆ ತೋರಿಸ್ತಾ ಇತ್ತು, ಅದಕ್ಕೆ ಅವರು ಕನ್ಫ್ಯೂಸ್ ಆಗುತ್ತೆ. ಮರದ ಮೇಲೆ ನೋಡಿ ಅದು ಅಲ್ಲೇ ಇದೆ, ನಾವು ಈ ಕಡೆಯಿಂದ ಹೋಗ್ತಾ ನೋಡ್ಕೊಂಡು ಹೋದ್ವಿ, ಮರದ ಮೇಲೆ ಕಾರ್ ನಿಲ್ಸಿದ್ದಾರೆ ನೋಡಿ, ಗೊಂಬೆ ಮೇಲೆ ಎಷ್ಟು ಮೇಲ್ಗಡೆ ಅಂತ. ಅದು ತುಂಬ ಚೆನ್ನಾಗಿತ್ತು, ಸನ್ಸೆಟ್ ಆಗ್ತಿದ್ದ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲೊಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಮತ್ತೆ ವಾಪಸ್ ನಾವು ಜೈಸಲ್ಮೇರ್ ಕಡೆ ಹೋದ್ವಿ. ಅವತ್ತು ನೈಟು ನೋಡಿ ಇದು ಎಷ್ಟು ಚೆನ್ನಾಗಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ನೋಡಿ, ಎಷ್ಟು ರೆಡ್ಗೆ ಕಲರ್ ಬಂದಿದೆ. ಸೊ ನೆಕ್ಸ್ಟು ಅಲ್ಲಿ ಜೈಸಲ್ಮೇರ್ಗೆ ಹೋಗ್ತಾ ನಮಗೆ ಏನು ಅಲ್ಲೆಲ್ಲ ಫುಲ್ ಸ್ಟಾರ್ಟ್ ಆಗ್ತಾನೆ ಅದೆಲ್ಲ ಬಾರ್ಡರ್ ಅಲ್ವರ, ಪಾಕಿಸ್ತಾನ ಇಂಡೋ ಬಾರ್ಡರ್ ಅಲ್ವರ, ಹಾಗಾಗಿ ತುಂಬ ಸೆಕ್ಯೂರಿಟಿ ಇದಿರುತ್ತೆ. ಸೊ ಹೋಗ್ತಾನೆ ನಮಗೆ ಫುಲ್ ಆರ್ಮಿ ಬ್ಯಾರಕ್ಸ್ ಎಲ್ಲ ಲೈಟಿಂಗು, ಫುಲ್ ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ಕಾಣಿಸ್ತು. ಆಮೇಲೆ ಒಂಥರ ತುಂಬ ಚೆನ್ನಾಗಿತ್ತು, ಒಂಥರ ವೈಬ್ಸ್ ಇಸ್ ಟೂ ಗುಡ್. ಅದನ್ನು ನೋಡಿಕೊಂಡು ಅಲ್ಲೊಂದೆರಡು ಅದೇ ಹೇಳಿದ್ನಲ್ಲ ನಾನು, ಇದೇನು ಹೇಳ್ತಾ ಇದ್ದೀನಿ ಇದ್ರದ್ದೇ ಒಂದು ಶಾರ್ಟ್ಸ್ ಇದೆ, ಅದನ್ನು ನೀವು ಓಪನ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದನ್ನ ನೋಡಿ ಗೊತ್ತಾಗುತ್ತೆ, ನಾನು ಹೇಳಿದ ಸ್ಟೋರಿ ಅದಕ್ಕೆ ಕರೆಕ್ಟ್ ಆಗುತ್ತೆ. ಆಮೇಲೆ ಅಲ್ಲಿ ಜೈಸಲ್ಮೇರ್ದಂತ ಒಂದು ಬೋರ್ಡ್ ಕೂಡ ಇದೆ ಆ ಶಾರ್ಟ್ಸಲ್ಲಿ, ಅಲ್ಲಿ ಹೋಗ್ಬಿಟ್ಟು ಸೊ ನೆಕ್ಸ್ಟ್ ಏನಾಯಿತು ಹೇಳ್ತೀನಿ. ಅದಕ್ಕೆ ಮುಂಚೆ ಇದು ಚೆನ್ನಾಗಿ ಕುದೀತಾ ಇದೆ, ಈ ಒಂದು ಸ್ಮೆಲ್ ಕೂಡ ತುಂಬ ಆರಾಮ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಇದು ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ತೋರಿಸ್ತೀನಿ. ನೋಡಿ ಈ ಥರ ಚೆನ್ನಾಗಿ ಬೆಂದ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ, ಯಾಕಂದರೆ ಗ್ರೇವಿ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ ಅದಕ್ಕೆ. ಆಮೇಲೆ ಇದೇನಿದೆ ಗ್ರೇವಿ, ಇದಕ್ಕೆ ನಾನು ಉಪ್ಪು ಹಾಕಿಲ್ಲ. ಏನಕ್ಕೆ ಅಂತಂದರೆ ನಾನು ಆಲ್ರೆಡಿ ಬೇಯಲಿಕ್ಕೆ ಇದಕ್ಕೆ ಹಾಕಿದ್ದೆ ಉಪ್ಪು. ಆ ಉಪ್ಪು ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ಇದು ಇವಾಗ ಏನಿದೆ ಮ್ಯಾಶ್ ಮಾಡಿರೋದು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಬಂದಿದೆ ಅಂದರೆ ವೆರಿ ಗುಡ್ ಕಾಂಬಿನೇಷನ್ ಇದು. ಇವನ್ ರೋಟಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ಮತ್ತೆ ಜೀರಾ ರೈಸ್ ಅಥವಾ ರೆಗ್ಯುಲರ್ ರೈಸ್ ಜೊತೆನೂ ತಿನ್ಬೋದು. ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಟೇಸ್ಟ್ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಟೇಸ್ಟ್ ನೋಡ್ಬಿಟ್ಟು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಷ್ಟೊತ್ತಿಗೆ ಇದು ಕುದೀತಾ ಇರಲಿ. ನಾನು ಹೇಳಿದ್ನಲ್ಲ ನಿಮಗೆ ಜೈಸಲ್ಮೇರ್ ಹತ್ರ ಹೋಗ್ತೀನಿ ಅಂತ, ಅದು ಜೈಸಲ್ಮೇರಲ್ಲಿ ಆರ್ಮಿ ಬೆಟಾಲಿಯನ್ ಅಂತ ಸ್ಟಾರ್ಟ್ ಆಗುತ್ತೆ. ಎಂಟ್ರಿನೇ ಆರ್ಮಿ ಬೆಟಾಲಿಯನ್ ಇದೆ. ಸೊ ಆಲ್ಮೋಸ್ಟ್ ಜೈಸಲ್ಮೇರು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಅಂದರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆಗಿರೋದ್ರಿಂದ ಎಷ್ಟು ಬೆಟಾಲಿಯನ್ಗಳಿದೆ ಅಲ್ಲಿ ಅಂತ ಅಂದರೆ ಇಟ್ಸ್ ಏನದು ಆರ್ಮಿ ಟೌನ್ ಅಂತಾನೆ ಕರೀತಾರೆ ಜೈಸಲ್ಮೇರ್ನ. ಅದು ನೆಕ್ಸ್ಟು ಅಲ್ಲಿ ಹೋದಾಗ ನಾವು ಹೇಗೆ ಅಂದರೆ ಅಲ್ಲಿ ಇದ್ದಾಗ ನಮಗೆ ಏನಾಯಿತು ಅಥವಾ ಅಲ್ಲಿ ರೂಮ್ ಸಿಗ್ತಾ ಎಷ್ಟೊತ್ತಾಯಿತು ಅಸಲಿ ಸ್ಟೋರೀಸು ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದ. ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ಹೇಳ್ತೀನಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಒಂದು ಕುದಿ ಬಂದರೆ ಚೆನ್ನಾಗಿ ಕುತ್ಕೊಂಡ್ರೆ ಆಯಿತು. ಅದು ಕುದಿಯೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಲಾಸ್ಟ್ ಟಚಪ್ ಏನಂದರೆ ಕಸೂರಿ ಮೇಥಿ
ಈ ಕಸೂರಿ ಮೆಥಿನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸ್ಮೆಲ್ಲು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ ಇದು. ನಿಮಗೆ ಮಾಡಿದಾದ್ಮೇಲೆ ನೀವು ಮಾಡಿ ರೆಸಿಪಿ ಹೇಗೆ ಬಂತು, ನಿಮಗೆ ಇಷ್ಟ ಆಯ್ತಾ ನನ್ನ ರೆಸಿಪೀಸ್ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.